ಮೂಡಾದ ಹೋರಾಟ ಮೊನ್ನೆ ಒಂದು ಹಂತಕ್ಕೆ ಪಾದಯಾತ್ರೆ ಮಾಡಿದ್ದು ಜನಜಾಗೃತಿಯನ್ನು ಆಗಿದೆ. ಆದರೆ ಜನಜಾಗೃತಿಯಲ್ಲಿ ಏನೂ ಪರಿಣಾಮ ಸರ್ಕಾರದ ಮೇಲೆ ಬೀರದಂಗಿಲ್ಲ. ಹೇಗೆ ಅರವಿಂದ್ ಕೇಜ್ರಿವಾಲ್ ಜೈಲಿಂದನೇ ಆಡಳಿತವನ್ನು ಮಾಡಿ ತೋರಿಸಿದಾರೋ ಆ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಅನ್ನುವಷ್ಟರ ಮಟ್ಟಿಗೆ ಹೋಗ್ತಾ ಇದೆ. ರಾಜ್ಯಪಾಲರ ನೋಟಿಸಿಗೆ ಮತ್ತು ರಾಜ್ಯಪಾಲರ ಮುಂದಿನ ನಡೆಯನ್ನು ನೋಡಿ ಅವ್ರು ಹೇಗೆ ಎರಡನೇ ನೋಟಿಸ್ ಕೊಡ್ತಾರಾ, ಈ ಉತ್ತರವನ್ನು ಒಪ್ಕೋತಾರ ಅನ್ನೋದನ್ನು ನೋಡಿ ನಂತರ ರಾಷ್ಟ್ರಪತಿಗಳ ಮನೆ ಅಂಗಳಕ್ಕೆ ಹೋಗುವಂಥ ಯೋಚನೆಯನ್ನು ಮಾಡಲಾಗಿದೆ. ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ಎರಡೂ ಸದನಗಳ ವಿರೋಧ ಪಕ್ಷದ ನಾಯಕರು ಹಾಗೇನೆ JDSನ ನಾಯಕರು ಎಲ್ಲರ ಹತ್ರನೂ ಒಂದು ಸುತ್ತಿನ ಮಾತುಕತೆ ಆಗಿದೆ. ಸುಮಾರು ನಾವೇನು 120 ಜನ ಎರಡೂ ಸದನಗಳ ಶಾಸಕರು ಮತ್ತು ಸಂಸದರು ಸೇರಿಕೊಂಡು ಏನಾದರೂ ರಾಜ್ಯಪಾಲರ ಸೂಚನೆಗೆ ಅಥವಾ ಅವರ ಕೊಡುವ ನೋಟಿಸ್ಗೆ ಸರಿಯಾದಂಥ ರೀತಿಯಲ್ಲಿ ಈ ಸರ್ಕಾರ ಮಾಡಲಿಲ್ಲ ಅಂದರೆ ರಾಷ್ಟ್ರಪತಿಗಳ ಅಂಗಳಕ್ಕೂ ಹೋಗಬೇಕಾದಂಥ ಅನಿವಾರ್ಯತೆ ಎದುರಾಗ್ಬೋದು. EDಯನ್ನು ಕರೆತರಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಯಾಕೆಂದರೆ ಇದು 5,000 ಕೋಟಿಯ ಹಗರಣ ಅನ್ನುವಂಥದ್ದು ಆಗಿರುವ ಕಾರಣಕ್ಕೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಎಷ್ಟು ವರ್ಷದ ಹಿಂದಿನ ಕೇಸಾದರೂ ಆಗಲಿ, ಯಾವ ಪಕ್ಷದವರಾದರೂ ಇರಲಿ, ಒಟ್ಟು EDಯನ್ನು ಎಂಟ್ರ್ ಮಾಡಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ರಾಷ್ಟ್ರಪತಿಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಮಾಡುವರಿದ್ದೀವಿ. ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಚ್ಛ ಆಗಬೇಕು. ಸಾರ್ವಜನಿಕರಿಗೆ ಈ ಒಂದು ಹೋರಾಟದಿಂದ ಕನಿಷ್ಠ 20-30 ಸೈಟ್ ಆದರೂ ದೊರಕಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ.